ಬಾಸ್ ಮನೆಯಲ್ಲಿ ಟಾಸ್ಕ್ ವಾರ್ ಜೋರಾಗಿ ನಡೀತಾ ಇದೆ. ಪ್ರತಿದಿನ ಆಟದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ ಬಿಗ್ ಬಾಸ್. ಸ್ಪರ್ಧಿಗಳಿಗೂ ಕೂಡ ಯಾವ ರೀತಿ ಟ್ವಿಸ್ಟ್ ಸಿಗತ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೇಂಜ್ಗೆ ದೊಡ್ಡ ಮನೆಯಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಅನ್ನ ಕೊಡ್ತಾನೆ ಇದ್ದಾರೆ. ಇದೀಗ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಜೋಡಿಗಳಾಗಿ ಆಯ್ಕೆ ಮಾಡ್ಕೋಬೇಕು. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿರುವಂತಹ ಸ್ಪರ್ಧಿಗಳು ತಮಗೆ ಸಪೋರ್ಟ್ಗೆ ಇನ್ನೊಬ್ಬ ಸ್ಪರ್ಧಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದರಂತೆ ಸ್ಪರ್ಧಿಗಳು ಒಬ್ಬೊಬ್ಬರನ್ನ ತಮ್ಮ ಜೋಡಿಗಳಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಪ್ರಸಾರ ಆಗಿರುವಂತಹ ಪ್ರೋಮೋದಲ್ಲಿ ರಜತ್ ಹಾಗೆ ತ್ರಿವಿಕ್ರಮ್, ಭವ್ಯ ಹಾಗೆ ಶಿಶಿರ್ ಜೊತೆಗೆ ಐಶ್ವರ್ಯ ಶಿಂದೋಗಿ ಹಾಗೆ ಚೈತ್ರ ಕುಂದಾಪುರ, ಉಗ್ರ ಮಂಜು ಹಾಗೂ ಹನುಮಂತ ಜೋಡಿಯಾಗಿರೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ಮೋಕ್ಷಿತಾ ಅವರಿಗೆ ಉಳಿದಿರುವಂತಹ ಆಪ್ಷನ್ ಗೌತಮಿ ಜಾಧವ್ ಅವರನ್ನ ಜೋಡಿ ಮಾಡ್ಕೊಳ್ಳುವಂತಹ ಆಪ್ಷನ್. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಗೌತಮಿ ಅವರನ್ನ ಜೋಡಿ ಮಾಡ್ಕೊಳ್ಳಲ್ಲ ಅಂತ ಪಟ್ಟು ಹಿಡಿದು ನಿಂತಂತೆ ಕಾಣಿಸ್ತಾ ಇದೆ ಮೋಕ್ಷಿತಾ ಅವರು. ಪ್ರೋಮೋದಲ್ಲಿ ಮೋಕ್ಷಿತಾ ಅವರ ಮಾತನ್ನ ನೀವು ಕೇಳಿಸ್ಕೊಂಡಿರ್ಬೋದು. ಅವ್ರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಗೌತಮಿ ಅವರ ಜೊತೆ ಸಪೋರ್ಟ್ ಅನ್ನ ಪಡ್ಕೊಳ್ಳಲ್ಲ. ಅವರ ಸಪೋರ್ಟ್ ಅನ್ನ ಪಡ್ಕೊಂಡು ನಾನು ಆಟವನ್ನ ಆಡಲ್ಲ. ಅವರ ಸಪೋರ್ಟ್ ಇಂದ ನಾನು ಕ್ಯಾಪ್ಟನ್ ಆಗುವಂತ ಅವಶ್ಯಕತೆ ನನಗಿಲ್ಲ. ಬೇಕಿದ್ರೆ ನಾನು ಬಿಗ್ ಬಾಸ್ ಮನೆಯಿಂದ ಹೋಗೋದಕ್ಕೂ ಕೂಡ ರೆಡಿ. ಆದ್ರೆ ನಾನು ಗೌತಮಿ ಅವರ ಬೆಂಬಲವನ್ನ ಪಡ್ಕೊಳ್ಳಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಪ್ರೋಮೋದಲ್ಲಿ ಅವರು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು. ಸದ್ಯಕ್ಕೆ ಈ ಪ್ರೋಮೋ ನೋಡಿದಂಥ ವೀಕ್ಷಕರು ಮೋಕ್ಷಿತಾ ಅವರ ನಡೆಗೆ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಮೋಕ್ಷಿತಾ ಅವರು ಮಂಜುಣ್ಣ ಗ್ಯಾಂಗ್ನಿಂದ ಹೊರಗಡೆ ಬಂದ ಬಳಿಕ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಿಜಕ್ಕೂ ಅವರು ಗೌತಮಿ ಅವರ ಸಪೋರ್ಟನ್ನು ತೆಗೆದುಕೊಳ್ಬಾರ್ದು. ಗೌತಮಿ ಯಾವ ರೀತಿ ಅವರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇದೆ. ಹಾಗಾಗಿ ಈಗ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದಾಗ ಗೌತಮಿ ಅವರ ಸಪೋರ್ಟ್ ತೆಗೆದುಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಮೋಕ್ಷಿತಾ ಅವರು ಏಕಾಂಗಿಯಾಗಿ ಹೋರಾಟವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಮೋಕ್ಷಿತಾ ನಿಜವಾಗ್ಲೂ ಹಾಗಾದ್ರೆ ಗೌತಮಿ ಜಾಧವ್ ಅವರ ಸಪೋರ್ಟ್ ಅನ್ನ ಪಡ್ಕೊಳ್ಳಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತಿನ ಎಪಿಸೋಡ್ ಅಲ್ಲಿ ಸಿಗುತ್ತೆ. ಆರಂಭದಿಂದ ಕೂಡ ನೀವು ನೋಡ್ತಾ ಇರ್ತೀರಾ ಮೋಕ್ಷಿತಾ ಹಾಗೆ ಗೌತಮಿ ಜಾಧವ್, ಉಗ್ರ ಮಂಜು ಯಾವ ರೀತಿ ಫ್ರೆಂಡ್ಸ್ ಆಗಿದ್ರು, ಯಾವ ಕಾರಣಕ್ಕೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿ ಮೋಕ್ಷಿತಾ ಅವರು ಹೊರಗಡೆ ಬಂದ್ರು. ಹೊರಗಡೆ ಬಂದ ಬಳಿಕ ಮೋಕ್ಷಿತಾ ಪೈ ಆಟದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದ್ದನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಇನ್ನು ಮೊನ್ನೆ ಅವರು ಬಕೆಟ್ ರಾಣಿ ಅನ್ನೋ ಬಿರುದನ್ನ ಕೊಡ್ತಾರೆ ಉಗ್ರ ಮಂಜು ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ. ಈ ಸಂದರ್ಭದಲ್ಲಿ ಮೋಕ್ಷಿತಾ ಕಣ್ಣೀರನ್ನ ಹಾಕ್ತಾರೆ. ಆಮೇಲೆ ನಾಮಿನೇಟ್ ಪ್ರಕ್ರಿಯೆ ಬಂದಾಗಲೂ ಕೂಡ ಮಂಜಣ್ಣ ಅವರನ್ನ ನಾಮಿನೇಟ್ ಮಾಡ್ತಾರೆ. ಇದೀಗ ತಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ನಾನು ಗೌತಮಿ ಅವರ ಸಪೋರ್ಟ್ ಅನ್ನ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ನಿರ್ಧರಿಸಿರುವಂತಹ ಮೋಕ್ಷಿತಾ ಪೈ ಯಾವುದೇ ಕಾರಣಕ್ಕೂ ನಾನು ಗೌತಮಿ ಅವರ ಸಪೋರ್ಟ್ ಅನ್ನ ತೆಗೆದುಕೊಳ್ಳಲ್ಲ ಅಂತ ದೃಢವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಎಚ್ಚರಿಕೆಯನ್ನ ಕೊಡ್ತಾರೆ, ನೀವು ಎಲ್ಲಾದ್ರೂ ಇಂಥ ದೊಡ್ಡ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದಕ್ಕೆ ದೊಡ್ಡ ಬೆಲೆಯನ್ನೇ ನೀವು ತೆರಬೇಕಾಗತ್ತೆ ಅಂತ. ಆದ್ರೆ ಮೋಕ್ಷಿತಾ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಎಲ್ಲದಕ್ಕೂ ಅನ್ನೋ ರೀತಿಯಲ್ಲಿ ನಿಂತಿದ್ದಾರೆ. ಏನಾಯ್ತು ಮುಂದಕ್ಕೆ ಏನಾಯ್ತು ಅನ್ನೋದಕ್ಕೆ ಇವತ್ತು ಸಂಜೆಯ ಎಪಿಸೋಡ್ನಲ್ಲಿ ಉತ್ತರ ಸಿಗಬೇಕಾಗಿದೆ. ಸದ್ಯಕ್ಕೆ ಮೋಕ್ಷಿತಾ ಅವರ ನಡೆಯನ್ನ ಬಿಗ್ ಬಾಸ್ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ನಿಜಕ್ಕೂ ಮೋಕ್ಷಿತಾ ಅವರ ನಡೆ ಮೆಚ್ಚುವಂಥದ್ದು. ತನಗೆ ನೋವು ಮಾಡಿದವರ ಸಪೋರ್ಟ್ ಅನ್ನ ಪಡೆಯೋದು ಚೆನ್ನಾಗಿರಲ್ಲ, ನಮಗೇನೆ ಬೆಲೆ ಇರಲ್ಲ. ಹಾಗಾಗಿ ಮೋಕ್ಷಿತಾ ಅವರು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಏಕಾಂಗಿಯಾಗಿ ಹೋರಾಟ ಮಾಡಿ ನಿಮಗೆ ನಾವು ವೋಟ್ ಮೂಲಕ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಸಾಕಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದನ್ನ ಪ್ರೋಮೋ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇವತ್ತಿನ ಎಪಿಸೋಡನ್ನು ನೋಡೋದಕ್ಕೆ ಬಿಗ್ ಬಾಸ್ ಪ್ರಿಯರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಏನಾಗತ್ತೆ ಮೋಕ್ಷಿತಾ ಅವರ ಈ ಒಂದು ನಿರ್ಧಾರಕ್ಕೆ? ಗೌತಮಿ ಜಾಧವ್ ಅವರು ಏನ್ ರಿಯಾಕ್ಟ್ ಮಾಡಿದ್ರು ಅಥವಾ ಸುಮ್ಮನೆ ನಿಂತಿದ್ರ? ಉಳಿದ ಸ್ಪರ್ಧಿಗಳು ಮನ ಉಳಿಸೋದಕ್ಕೆ ಯತ್ನಿಸೋದನ್ನ ಕೂಡ ನಾವು ಪ್ರೋಮೋದಲ್ಲಿ ನೋಡಬಹುದಾಗಿದೆ. ಆದ್ರೆ ಯಾರ ಮಾತುಗೂ ಕೂಡ ಅವರು ಕೇರ್ ಮಾಡಲ್ಲ. ಸೊ ಏನಾಗತ್ತೆ ಅನ್ನೋದಕ್ಕೆ ಇವತ್ತು ಸಂಜೆ ಉತ್ತರ ಸಿಗುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.